ನಡೀತಾ ಇದೆ ಅಥವಾ ಹಣದಿಂದ ಎಲ್ಲ ನಡೆಯುತ್ತೆ, ಅಧಿಕಾರದಿಂದ ಎಲ್ಲ ನಡೆಯುತ್ತೆ, ಈ ಬೇರೆ ಬೇರೆ ಸಾಧನಗಳಿಂದ ಎಲ್ಲ ನಡೆಯುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಇದೆಲ್ಲವೂ ನಡೀಬೇಕು ಅಂತಂದ್ರೆ ಅದರ ಹಿಂದೆ ಧರ್ಮ ಅನ್ನೋದು ಇರಲೇಬೇಕು. ಧರ್ಮ ಅನ್ನೋದಿದ್ರೆ ಮಾತ್ರ ಉಳಿದ ಎಲ್ಲವೂ ಸಹ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಅಂತಹ ಒಂದು ಧರ್ಮ ಆ ಕಣ್ಣಿಗೆ ಕಾಣದೆ ಈ ಪ್ರಪಂಚವನ್ನು ನಡೆಸುವಂತಹ ಒಂದು ಧರ್ಮ ಏನಿದೆಯೋ, ಈ ಪ್ರಪಂಚದಲ್ಲಿ ಎತ್ಕಿಂಚಿತ್ತಾದ್ರೂ ಶ್ರೇಯಸ್ಸು ಅನ್ನೋದು ಸಿಗುತ್ತೆ ಅಂತಂದ್ರೆ ಅದಕ್ಕೆ ಕಾರಣೀಭೂತವಾದಂತಹ ಯಾವ ಧರ್ಮ ಅನ್ನೋದಿದೆಯೋ ಆ ಧರ್ಮವೇ ಒಂದು ರೂಪವನ್ನು ಧರಿಸಿ ಬಂದ್ರೆ ಅದೇ ಭಗವಂತ ಅನ್ನೋದು ಆ ಮಾತಿನ ಅರ್ಥ. ಆದ್ರೆ ಇಲ್ಲಿ ನಾವು ವಿಚಾರ ಮಾಡಿ ತಿಳ್ಕೊಳ್ಬೇಕಂತಹ ಒಂದು ವಿಷಯ ಅಂತಂದ್ರೆ, ಈ ಮಾತನ್ನು ಯಾರು ಹೇಳಿರ್ಬೋದು? ಯಾರೋ ಒಬ್ಬರು ರಾಮ ಭಕ್ತರು, ಪರಂಪರೆಯಾಗಿ ರಾಮನ ಆರಾಧನೆ ಮಾಡ್ಕೊಂಡು ಬಂದವರು, ರಾಮನ ಭಜನೆ ಮಾಡುವವರು, ಅವರು ಈ ಮಾತನ್ನು ಹೇಳಿದ್ರೆ ಅದರೊಳಗೆ ತುಂಬಾ ಆಶ್ಚರ್ಯ ಪಡಬೇಕಂತಹ ವಿಷಯ ಏನಿಲ್ಲ. ಆದ್ರೆ ಈ ಮಾತನ್ನು ಹೇಳಿದ ಒಬ್ಬ ರಾಕ್ಷಸ, ರಾಮಾಯಣದಲ್ಲಿ ಮಾರೀಚ ಅನ್ನುವಂತಹ ಒಬ್ಬ ರಾಕ್ಷಸ ಈ ಮಾತನ್ನು ಹೇಳ್ತಾನೆ. ಅದು ಯಾರ ಜೊತೆಗೆ ಹೇಳ್ತಾನೆ, ಯಾರ ಹತ್ರ ಹೇಳ್ತಾನೆ? ರಾವಣನ ಹತ್ರ ಹೇಳ್ತಾನೆ ಈ ಮಾತನ್ನು. ರಾವಣನಿಗೂ ಆ ಮಾರೀಚನಿಗೂ ಸಂವಾದ ನಡೀತಾ ಇರುವಾಗ ರಾವಣ ಹೇಳ್ತಾನೆ, ತಾನು ಈ ತರ ಸೀತಾಪಹರಣ ಮಾಡಬೇಕು ಅಂತ ನಾನು ಯೋಚನೆ ಮಾಡಿ ಇಲ್ಲಿಗೆ ಬಂದಿದ್ದೇನೆ, ನಿರ್ಣಯ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ, ಇದರಲ್ಲಿ ನೀನು ನನಗೆ ಸಹಾಯ ಮಾಡಬೇಕು ಅಂತ ಮಾರೀಚನ ಹತ್ರ ಯಾವಾಗ ಹೇಳ್ತಾನೋ ಆವಾಗ ಮಾರೀಚ ರಾವಣನಿಗೆ ಹೇಳುವಂತಹ ಮಾತಿದೆ. ಏನ್ ಕೆಲಸ ಮಾಡ್ತಿದ್ದೀರಿ, ಅಂತ ಕೆಲಸ ಮಾಡ್ತಾ ಇದ್ದೀರಿ ನೀವು, ಈ ತರ ಕೆಲಸ ನೀವು ಮಾಡಬಾರದು. ರಾಮ ಅಂತಂದ್ರೆ ಯಾರೋ ಅಲ್ಲ, ರಾಮ ವಿಗ್ರಹವಾನ್ ಧರ್ಮ. ಆಗ ಅಂಥ ರಾಮನ ಜೊತೆಗೆ ನೀವು ವಿರೋಧ ಮಾಡಿ ಸರಿಯಲ್ಲ. ಈಗೆಲ್ಲ ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ತುಂಬಾ ತೊಂದರೆ ಆಗುತ್ತೆ, ನಿಮಗೂ ಆಗುತ್ತೆ, ಅದರಿಂದ ನಮ್ಗೆಲ್ರಿಗೂ ಸಹ ಆಗುತ್ತೆ. ಅಂದ್ರೆ ಯಾಕೆ ಈ ತರ ಸಂಕಲ್ಪ ಮಾಡಿದ್ದೀರಿ ನೀವು, ಇದು ಬಹಳ ತಪ್ಪು ಅಂತ ಅವನು ಹೇಳ್ತಾನೆ. ಅವನು ಆ ಸಮಯದಲ್ಲಿ ಎಷ್ಟೋ ಹೇಳಿ ನೋಡ್ತಾನೆ, ಎಷ್ಟು ಹೇಳಿದ್ರು ರಾವಣ ಕೇಳುವುದಿಲ್ಲ. ಸರಿ, ಕೊನೆಗೆ ಹಾಗೆ ಮಾಡ್ಲೇಬೇಕಾಗಿ ಬಂತು. ನಂತರ ಮಾಡಿದ, ಅದು ಅಲ್ಲಿರುವಂತಹ ವಿಷಯ, ಅದು ಮುಂದಿನ ಕಥೆ, ಅಲ್ಲಿ ನಡೆಯುವಂತಹ ಕಥೆ. ಹಾಗಾಗಿ ಈ ಮಾತನ್ನ ಯಾರು ಹೇಳಿದ್ದಾನೆ ಅಂತಂದ್ರೆ ಒಬ್ಬ ರಾಕ್ಷಸ ಹೇಳಿದ್ದಾನೆ. ಅಂದ್ರೆ ನೋಡಿ, ಒಬ್ಬ ರಾಕ್ಷಸನಾಗಿರ್ತಕ್ಕಂಥವನಿಗೆ ರಾಮನ ಒಂದು ಮಹಿಮೆ ಬಗ್ಗೆ ಎಂಥ ಒಂದು ಜ್ಞಾನ ಇತ್ತು. ಸ್ವತಃ ಅವನು ತಿಳ್ಕೊಂಡು ಹೇಳಿದ್ದಾನೆ, ಅವನ ಅನುಭವನ್ನೇ ಅವನು ಹೇಳ್ತಾನೆ. ಆ ಮಾರೀಚ ರಾವಣನಿಗೆ ಹೇಳ್ತಾನೆ, ನೋಡಿ ರಾಮನ ಒಂದು ಪರಾಕ್ರಮ, ರಾಮನ ಒಂದು ಶಕ್ತಿ, ಅದನ್ನ ನಾನು ಸ್ವತಃ ಅನುಭವಿಸಿದ್ದೇನೆ, ಅನುಭವಿಸಿ ನಿಮಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಅದರಿಂದ ರಾಮನ ಜೊತೆ ಯುದ್ಧವನ್ನು ಮಾಡೋದು ಬೇಡ. ನಿಮಗೆ ಗೊತ್ತಿಲ್ವಾ ನಾನು ಎಂಥ ಪರಾಕ್ರಮಿ ಆಗಿದ್ದೆ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ನನ್ನ ಬಲದ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಅಂತಹ ನಾನೇ ಇವತ್ತಿನ ದಿವಸ ಎಲ್ಲ ಬಿಟ್ಬಿಟ್ಟು ಆಶ್ರಮ ಮಾಡ್ಕೊಂಡು ಕೂತ್ಕೊಂಡು ಜಪ ಮಾಡ್ತಿದ್ದೀನಿ, ತಪಸ್ಸು ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂತ ತಿಳ್ಕೊಂಡಿದ್ದೀನಿ? ರಾಮನೇ. ನಾನು ಚಿಕ್ಕ ವಯಸ್ಸಿನಲ್ಲಿ, ನಾನು ಚಿಕ್ಕ ವಯಸ್ಸು ಅಂದ್ರೆ ರಾಮನ ಚಿಕ್ಕ ವಯಸ್ಸಿನಲ್ಲಿ ನಾನೊಂದ್ಸಲಿ ಯುದ್ಧ ಮಾಡ್ಲಿಕ್ಕೆ ಹೋದೆ. ವಿಶ್ವಾಮಿತ್ರರು ಯಾಗ ನಡೀತಿರುವಾಗ ಯುದ್ಧ ಮಾಡ್ಲಿಕ್ಕೆ ಹೋದೆ. ಆವಾಗ ನಾನು ನನ್ನ ತಮ್ಮ ಇಬ್ರು ಸಹ ಹೋಗಿದ್ವಿ. ನನ್ನ ತಮ್ಮ ಅಂತೂ ಹೋಗೇ ಬಿಟ್ಟಿದ್ದಾನೆ, ನಾನು ಹೆಂಗೋ ಉಳ್ಕೊಂಡಿದ್ದೀನಿ. ನಾನು ಒಂದು ಬಾಣದಿಂದ ರಾಮ ನನ್ನನ್ನು ಎಲ್ಲೋ ಸಮುದ್ರದೊಳಗೆ ತೊಗೊಂಡೋಗಿ ಹಾಕ್ಬಿಟ್ಟಿದ್ದ, ಎಲ್ಲೋ ಸಮುದ್ರದೊಳಗೆ ಹೋಗ್ಬಿದ್ದೆ. ಅಲ್ಲಿಂದ ಏನೋ ಮಾಡ್ಕೊಂಡು ಅಂತೂ ಹೊರಗೆ ಬಂದು ವೈಕುಂಠ ಏಕಾದಶಿ ದಿವಸ ವಿಶೇಷವಾಗಿ ಮಾಡುವಂತಹದ್ದು ಅನ್ನೋದು ಅದು ಹಿಂದಿನಿಂದಲೂ ಪ್ರಾಚೀನ ಕಾಲದಿಂದಲೂ ಸಹ ಬಂದಿರುವಂತಹ ಪರಂಪರೆ. ಅದರಂತೆ ಇವತ್ತು ಇಲ್ಲಿ ಮಾಡಿಸಿದ್ದೀರಿ, ಅದನ್ನು ಉದ್ಘಾಟನೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಈ ಮಾತುಗಳನ್ನು ಇಲ್ಲಿ ಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀ ಪತಯೇ.